ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ನಾನು ಹೇಳುವಂಥ ವಿಷಯ ಏನಪ್ಪ ಅಂದರೆ, ರಾಯರ ಫೋಟೋ ನಾವು ಮನೆಯಲ್ಲಿ ಇಟ್ಕೊಂಡು ಹೆಣ್ಮಕ್ಳು ನಾವು ಪೂಜೆ ಮಾಡ್ತಾಯಿದ್ದೀವಿ ಅಂತ ಅನ್ನೋದಾದರೆ ನಾವು ಕೆಲವುಗಳು ತಪ್ಪುಗಳನ್ನ ಮಾಡ್ತೀವಿ. ನಾವು ರಾಯರ ಫೋಟೋ ಇದ್ದ ಮೇಲೆ ಈ ತಪ್ಪುಗಳನ್ನ ನಾವು ಮಾಡೋದಕ್ಕೆ ಹೋಗಬಾರ್ದು. ಎಲ್ಲ ದೇವ್ರಿಗೂ ಮಾಡೋ ಥರ ನಾವು ಈ ದೇವ್ರಿಗೆ ರಾಯರಿಗೆ ನಾವು ತಪ್ಪನ್ನು ಮಾಡೋಕ್ಕೆ ಹೋಗ್ಬಾರ್ದು. ಕೆಲವೊಂದು ವಿಷಯದಲ್ಲಿ ಗೊತ್ತಿದ್ದನೋ ಗೊತ್ತಿಲ್ಲದೇನೋ ನಾವು ತಪ್ಪು ಮಾಡ್ತೀವಿ. ಆ ತಪ್ಪುಗಳೆಲ್ಲ ಯಾವುದ್ಯಾವುದಪ್ಪ ಅಂತಂದರೆ ನಾನೀಗ ಹೇಳ್ತಾ ಹೋಗ್ತೀನಿ. ರಾಯರ ಫೋಟೋ ಮನೆಯಲ್ಲಿ ಇದೆ ಅಂತಂದರೆ ಗುರುವಾರ ಕಂಪಲ್ಸರಿ ನಾನ್ ವೆಜ್ ತಿನ್ನೋ ಹಾಗಿಲ್ಲ. ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ಇದು ಮೊದಲನೇ ವಿಷಯ. ಇದು ಗುರುವಾರ ಕಂಪಲ್ಸರಿ ನಾನ್ ವೆಜ್ಜು ತಿನ್ನೋ ಆಗಿಲ್ಲ, ಲೈಫ್ ಲಾಂಗ್ ತಿನ್ನೋ ಆಗಿಲ್ಲ. ರಾಯರ ಫೋಟೋ ನಮ್ಮ ಮನೇಲಿದೆ, ರಾಯರನ್ನ ನಾವು ಪೂಜೆ ಮಾಡ್ತಾಯಿದ್ದೀವಿ ಅಂತ ಅನ್ನೋದಾದರೆ ಕಂಪಲ್ಸರಿ ನಾನ್ ವೆಜ್ಜು ತಿನ್ನೋ ಆಗಿಲ್ಲ. ಮನೆಯಲ್ಲಿ ನಾವು ಅಂತಲ್ಲ, ನಮ್ಮ ಮನೇಲಿರೋ ಅಷ್ಟು ಜನನೂ ತಿನ್ನೋ ಆಗಿಲ್ಲ. ಮನೆಯಲ್ಲಾಗಲಿ ಹೊರ್ಗಡೆನಾಗಲಿ ಎಲ್ಲೂ ಅಷ್ಟೇ ತಿನ್ನೋ ಆಗಿಲ್ಲ. ಒಂದು ವಿಷಯ. ಎರಡನೇದೇನಪ್ಪ ಅಂದರೆ, ರಾಯರ ಫೋಟೋ ನಾವು ಮನೇಲಿದೆ, ನಾವು ಪೂಜೆ ಮಾಡ್ತಾಯಿದ್ದೀವಿ, ರಾಯರು ನಂಬಿದ್ದೀವಿ ಅನ್ನೋದಾಯಿತು ಅಂತಂದರೆ ಡೈಲಿ ರಾಯರಿಗೆ ಪೂಜೆ ಮಾಡುವಂಥದ್ದು. ಅದರಲ್ಲೂ ವಿಶೇಷವಾದ ಪೂಜೆ ಅಂದರೆ ಗುರುವಾರ ನಾವು ಪೂಜೆ ಮಾಡ್ತಾಯಿದ್ದೀವಿ ಅಂತಂದರೆ ಸ್ವಲ್ಪ ವಿಶೇಷವಾದ ಪೂಜೆನ ಮಾಡ್ಬೋದು. ನಾವು ಡೈಲಿ ಯಾವ ಥರ ಮಾಡ್ತೀವೋ ಮಾಮೂಲಿ ಹೂವು ಹಾಕೋದು, ದೀಪಗಳಿಗೆ ಬತ್ತಿ ಹಾಕೋದು, ಎಣ್ಣೆ ಹಾಕೋದು, ಮಾಮೂಲಿ ಪೂಜೆ ಮಾಡೋದು ಆ ರೀತಿ ಮಾಡ್ತೀವಿ. ಅಂದರೆ ಗುರುವಾರ ಆ ರೀತಿ ಮಾಡಬಾರ್ದು. ಗುರುವಾರ ನಾವು ಗೊತ್ತಿಲ್ಲದಿರೋ ಮಾಮೂಲಿ ಪೂಜೆ ಥರ ನಾವು ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಗುರುವಾರ ರಾಯರಿಗೆ ತುಂಬ ಇಷ್ಟವಾದ ವಾರ. ಅದು ಅವರ ಹುಟ್ಟಿದಂಥ ವಾರ. ಗುರುವಾರ ವಿಶೇಷವಾದ ವಾರ. ನಮಗೇನೇ ಆ ವಾರದ ದಿವಸ ನಾವೇನೇ ಪೂಜೆ ಮಾಡಿ ದೇವ್ರ ಮುಂದೆ ನಾವು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡ್ರೆ ತಥಾಸ್ತು ಅಂತ ನಮಗೆ ಒಳ್ಳೆಯದನ್ನು ಮಾಡ್ತಾರೆ ರಾಯರು. ಆ ದಿನನ ನಾವು ಯಾವ ರೀತಿ ನಾವು ಪೂಜೆ ಮಾಡಬೇಕು ಅನ್ನೋದಾಯಿತು ಅಂತಂದರೆ, ಗುರುವಾರ ಸ್ವಲ್ಪ ಬೇಗನೆ ಎದ್ದೊಳ್ಬೇಕಾಗುತ್ತೆ. ಏಕೆಂದರೆ ಇಷ್ಟೆಲ್ಲ ಕೆಲಸ ಇರುತ್ತಲ್ಲ, ಇಷ್ಟೆಲ್ಲ ಪೂಜೆ ಮಾಡಬೇಕು ಅಂತಂದರೆ ಸ್ವಲ್ಪ ಬೇಗ ಎದ್ದೊಳ್ಳೇಬೇಕು. ಒಂದು 3:30-4 ಗಂಟೆಗೆ ಎದ್ದರೂ ಸಾಕು ಬೆಳಗಿನ ಜಾವ. ಯಾಕೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು. ಗುರುವಾರ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ. ನಾವು ಅಂದ್ಕೊಂಡಿದ್ದೆಲ್ಲ ಈಡೇರುತ್ತೆ. ನೀವು ಪರೀಕ್ಷೆ ಮಾಡಿ ನೋಡಿ ಆಮೇಲೆ ಬಂದು ನನಗೆ ಕಮೆಂಟ್ ಹಾಕಿ. ನಾನು ಯಾವ ರೀತಿ ಮಾಡ್ತೀನೋ ಆ ರೀತಿ ನಾನು ನಿಮ್ಗೆ ಹೇಳ್ತಾ ಇರೋವಂಥದ್ದು. ರಾಯರು ಎಲ್ಲ ದೇವ್ರಿಗಿಂತನೂ ತುಂಬ ಕರುಣಾಮಯಿ ರಾಯರು. ಕಾಮಧೇನು ಕಲ್ಪವೃಕ್ಷ ಅಂತಂದರೆ ಕರುಣಾಮಯಿ ರಾಯರು. ಅವರು ಕೋಪ ಮಾಡ್ಕೊಳ್ಳೋದಿಲ್ಲ. ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ, ಗುರುವಾರ ನಾವು ಬೆಳಗ್ಗೆ ಬೇಗ ಎದ್ದೊಳ್ಬೇಕಾಗುತ್ತೆ. ಏಕೆಂದರೆ ಮನೆಯೆಲ್ಲ ಸ್ವಲ್ಪ ಶುದ್ಧಿ ಮಾಡ್ಕೋಬೇಕು. ಅಂಟು ಮುಂಟು ಮೈಲಿಗೆ ಮಡಿ ಇದನ್ನೆಲ್ಲ ಸ್ವಲ್ಪ ನೋಡ್ಕೋಬೇಕು. ನಾವು ಕಸ ಗುಡಿಸಿ ನೆಲ ಒರೆಸೋ ನೀರಿಗೆ ಸ್ವಲ್ಪ ಗಂಜಲ ಹಾಕ್ಕೊಂಡು ನೆಲ ಒರೆಸಿ ಹೊರಗಡೆ ಬಾಗಿಲು ಅಂಗಳ ಇದನ್ನೆಲ್ಲ ತೊಳೆಯೋದು, ರಂಗೋಲಿ ಬಿಡೋದು ಮನೆ ಬಾಗಿಲಿಗೆ, ಇದನ್ನೆಲ್ಲ ಮಾಡಿಕೊಂಡು ನೀವು ಸ್ನಾನ ಮಾಡ್ಕೊಂಡು ಬರೋಂಥದ್ದು. ಮಡಿಯಿಂದ ಬಂದು ನೀವು ದೇವ್ರ ಮನೆಗೆ ಹೋಗಬೇಕು. ಸ್ನಾನ ಮಾಡ್ದಿರ ದೇವ್ರ ಮನೆ ಒಳಗೆ ಹೋಗಬಾರ್ದು. ರಾಯರ ಫೋಟೋ ಅನ್ನೋದನ್ನ ಮುಟ್ಟಬಾರ್ದು. ಸ್ನಾನ ಮಾಡಿ ರಾಯರ ಫೋಟೋನ ಒಂದು ಒದ್ದೆ ಬಟ್ಟೆಯಿಂದ ರಾಯರ ಫೋಟೋ ಒರೆಸಿ, ಚಂದನ ಅಂತ ಸಿಕ್ಕುತ್ತೆ ಗಂದಿಗೆ ಅಂಗಡಿಲಿ. ರಾಯರಿಗೆ ಕುಂಕುಮ ಇಡಬೇಡಿ. ನಾನು ಸುಮಾರು ಜನಗಳ ಮನೇಲಿ ನೋಡಿದ್ದೀನಿ, ರಾಯರಿಗೆ ಕುಂಕುಮ ಇಡ್ತಾರೆ. ಕುಂಕುಮ ಖಂಡಿತ ಇಡೋಕ್ಕೆ ಹೋಗಬೇಡಿ. ಏಕೆಂದರೆ ಅವ್ರ ಯತಿಗಳು ದೇವತೆಗಳಿಗೆ ಇಡೋ ಅಂಥ ಕುಂಕುಮನ ನನಗೆ ಇಡಬೇಡಿ ಅಂತ ರಾಯರು ಹೇಳ್ತಾರೆ. ರಾಯರಿಗೆ ಬರೀ ಚಂದನ ಇಲ್ಲಾಂದರೆ ಗಂಧ ಅಷ್ಟನ್ನೇ ಇಡಬೇಕಾಗಿರೋಂಥದ್ದು. ಅದನ್ನು ಇಟ್ಕೊಳ್ಳಿ. ರಾಯರಿಗೆ ಹೂವು ಹಾಕಿ ನೀವೆಷ್ಟೇ ಹೂವು ಹಾಕಿದ್ರು ಒಂದು ತುಳಸಿ ದಳ ಅನ್ನೋದು ಇಡಿ. ತುಳಸಿ ಹಾರ ಹಾಕಿ, ಇಲ್ಲಾಂದರೆ ಒಂದು ತುಳಸಿ ದಳ ಇಡಿ. 2 ಮಣ್ಣಿನ ದೀಪದಲ್ಲಿ ತುಪ್ಪದ ದೀಪ ಹಚ್ಕೊಳ್ಳಿ. ರಾಯರಿಗೆ ಗುರುವಾರ ತುಪ್ಪದ ದೀಪ ಹಚ್ಚೋದ್ರಿಂದ ನೀವು ಅಂದ್ಕೊಂಡಿದ್ದೆಲ್ಲ ಈಡೇರುತ್ತೆ. ತುಪ್ಪದ ದೀಪ ಹಚ್ಚಿ ನಿಮಗೆ 2 ಬಾಳೆಹಣ್ಣು ಇಡಿ. ಸಾಧ್ಯವಾದರೆ 2 ಬಾಳೆಹಣ್ಣು ಇಡಿ. ಇಲ್ಲ ನಮ್ಗೆ ಆಗುತ್ತೆ ಅನ್ನೋದಾಯಿತು ಅಂದರೆ ಸಿಹಿ ನೈವೇದ್ಯ ಮಾಡಿಡಿ. ಕಡಲೆಬೇಳೆ, ರಾಯರಿಗೆ ಕಡಲೆಬೇಳೆ ಅಂತಂದರೆ ತುಂಬ ಇಷ್ಟ. ಇಲ್ಲ ಕಡಲೆಬೇಳೆ ಹೂರ್ಣ, ನಾವು ಒಬ್ಬಟ್ಟು ಹೂರ್ಣ ಮಾಡ್ತೀವಲ್ಲ, ಕಡಲೆಬೇಳೆ ಹಾಕಿ ಹೂರ್ಣ ಮಾಡಿ ಇಡೋವಂಥದ್ದು. ಇಲ್ಲಾಂದರೆ ಕಡಲೆಬೇಳೆ ಪಾಯಸ ಮಾಡಿ ಇಡೋವಂಥದ್ದು. ಏನೂ ಆಗಲಿಲ್ಲ ಅಂತಂದರೆ ಡ್ರೈ ಫ್ರೂಟ್ಸ್ ಇಡ್ರಿ. ಇಲ್ಲಾಂದರೆ 2 ಬಾಳೆಹಣ್ಣು 1 ಗ್ಲಾಸಲ್ಲಿ ನೀರು ಇಟ್ಬಿಟ್ಟು ರಾಯರಿಗೆ ಒಂದು ರೆಡಿ ಮಾಡ್ಕೊಳ್ಳಿ. ಆಮೇಲೆ ನಾವು ಮನೆ ದೇವ್ರ ಹತ್ರ 2 ದೀಪ ಹಚ್ಕೋಬೇಕು. ನಾವು ರಾಯರನ್ನ ಪೂಜೆ ಮಾಡೋದಕ್ಕೆ ಮುಂಚೆ ಫಸ್ಟು ಮನೆ ದೇವ್ರಿಗೆ ಪೂಜೆ ಮಾಡಲೇಬೇಕು. ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತೀನಿ, ಫಸ್ಟು ಮನೆ ದೇವರು ಪ್ರಚೋದನೆ ಮಾಡಬೇಕು. ಅವರು ಅನುಮತಿ ಕೊಟ್ಟರೆ ರಾಯರು ನಮಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ. ಫಸ್ಟು ಮನೆ ದೇವ್ರಿಗೆ ಎಲ್ಲ ರೆಡಿ ಮಾಡ್ಕೊಳ್ಳಿ, ಹೂವು ಹಾಕಿ ಎಲ್ಲ ಮಾಡಿ. ಆಮೇಲೆ ರಾಯರಿಗೆ ಫಸ್ಟು ಮನೆ ದೇವ್ರಿಗೆ ಪೂಜೆ ಮಾಡಿದ ನಂತರ ರಾಯರಿಗೆ ತುಪ್ಪದ ದೀಪ ಹಚ್ಚಿ ರಾಯರಿಗೆ ಪೂಜೆ ಮಾಡಿ. ರಾಯರಿಗೆ ನೀವು ಭಕ್ತಿಯಿಂದ ಕೇಳ್ಕೊಳ್ಳಿ. ನಾವು ಈ ಪೂಜೆ ಮಾಡ್ತಾಯಿದ್ದೀವಿ ಅಂತಂದರೆ ಮನಸ್ಪೂರ್ವಕವಾಗಿ ಮಾಡಬೇಕು. ಏನೋ ಕಾಟಾಚಾರಕ್ಕೆ ಮಾಡೋದು, ಇದು ಮಾಡೋದು ಆ ಥರ ಎಲ್ಲ ನಾವು ತಪ್ಪುಗಳನ್ನ ಮಾಡೋಕ್ಕೆ ಹೋಗಬಾರ್ದು. ಮತ್ತು
ಗುರುವಾರ ಕಂಪಲ್ಸರಿ ನಾನ್ ವೆಜ್ ತಿನ್ನೋ ಆಗಿದ್ರೆ ಗುರುವಾರ ಮನೆಯಲ್ಲಿ ಮಡ್ಗಕ್ಕೆ ಹೋಗಬೇಡಿ. ನೀವು ಡೈಲಿ ತಿಂತೀರಾ, ಡೈಲಿ ತಿನ್ನಿ. ಗುರುವಾರ ನಾಳೆ ಪೂಜೆ ಮಾಡ್ತೀವಿ ಅಂದರೆ ಹಿಂದಿನ ದಿವಸನೇ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಬೇಡಿ. ಕ್ಲೀನ್ ಮಾಡಿಕೊಂಡು ಗಂಜಲ ಹಾಕಿ ಮನೇನ ಶುದ್ಧಿ ಮಾಡ್ಕೊಳ್ಳಿ. ನಾಳೆ ಗುರುವಾರ ಮಾಡಬೇಕಲ್ಲ, ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಸ್ವಲ್ಪ ಮನೆಯೆಲ್ಲ ಶುದ್ಧಿ ಮಾಡ್ಕೊಳ್ಳಿ. ಶುದ್ಧಿ ಮಾಡಿಕೊಂಡು ನಾವು ಪೂಜೆ ಮಾಡೋವಂಥದ್ದು. ಮತ್ತು ನಾವು ಹೆಣ್ಮಕ್ಳು ಅಂಟು ಮುಂಟಾದಾಗ ನಮ್ಮ ನೆರಳು ರಾಘವೇಂದ್ರ ಸ್ವಾಮಿ ಫೋಟೋಕ್ಕೆ ಬೀಳಬಾರ್ದು. ಇದು ಒಂದು ತಪ್ಪು. ಇದು ಅಷ್ಟೇ, ನಾವು ಆ ತಪ್ಪನ್ನು ನಾವು ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ ನಾವು ಸ್ನಾನ ಮಾಡ್ದಿರ ಮನೇಲಿ ಹೆಣ್ಮಕ್ಳು ನಾವು ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೀವಿ ಅಂತಂದರೆ ಮೇನಾಗಿ ಗಂಡು ಮಕ್ಳನ್ನೇನು ಕೇಳೋಕ್ಕೆ ಹೋಗೋದಿಲ್ಲ. ಯಾವುದೇ ದೇವ್ರುಗಳಾಗಲಿ ನಾವು ಹೆಣ್ಮಕ್ಳು ಮಾಡೋಂಥ ತಪ್ಪುಗಳು. ಸ್ನಾನ ಮಾಡ್ದಿರ ದೇವ್ರ ಮನೆ ಒಳಗಡೆ ಹೋಗಬಾರ್ದು. ಡೈಲಿ 1-2 ಚಂಬಾಗಲಿ ಪರವಾಗಿಲ್ಲ, ಡೈಲಿ ಸ್ನಾನ ಮಾಡಲೇಬೇಕು. ಸ್ನಾನ ಮಾಡಿನೇ ನಾವು ದೇವ್ರ ಮನೆ ಒಳಗಡೆ ಹೋಗಿ ನಾವು ಪೂಜೆ ಮಾಡಬೇಕು. ಮತ್ತು ಬೇರೆಯವ್ರು ಯಾರಾದರೂ ಮನೇಲಿ ಅಂಟು ಮುಂಟ ಆದ್ವಿ ಅಂತಂದರೆ, ಇಲ್ಲ ನಾವೇ ಆದ್ವಿ ಅಂತಂದರೆ ಏನು ಮಾಡಬೇಕು ಅಂತಂದರೆ, ಅವ್ರು ಬೇರೆಯವರು ಮನೇಲಿರೋ ಯಾರಾದರೂ ಒಬ್ಬರು ಪೂಜೆ ಮಾಡ್ತಾರಲ್ವ, ಆ ಪೂಜೆ ಮಾಡೋ ತಕ್ಕ ನಮ್ಮ ಮನೆ ಒಳಗಡೆ ಬರೋದು ಬೇಡ. ಅವ್ರ ಪಾಡ್ಗೆ ಅವ್ರು ಪೂಜೆ ಮಾಡ್ತಾರಲ್ಲ, ಬರೋದು ಬೇಡ. ಅವ್ರು ಪೂಜೆ ಮಾಡೋದಕ್ಕೆ ಮುಂಚೆ ಮನೆಗೆಲ್ಲ ಸ್ವಲ್ಪ ಗಂಜಲನ ಪ್ರೋಕ್ಷಣೆ ಮಾಡಿ ಪೂಜೆ ಮಾಡಿ ಅಂತ ನೀವು ಹೇಳಿ. ಪೂಜೆನ ನಿಲ್ಸೋಕೆ ಹೋಗಬೇಡಿ. ಏನು ದೋಷ ಏನಿಲ್ಲ. ಏಕೆಂದರೆ ನೀವು ಹೊರಗಡೆ ಇರ್ತೀರ, ಅವ್ರ ಪಾಡ್ಗೆ ಅವ್ರು ಪೂಜೆ ಮಾಡ್ತಾರೆ. ಅವ್ರನ್ನ ನೀವು ಮುಟ್ಕೊಳ್ಳೋದಕ್ಕೆಲ್ಲ ಹೋಗೋಕ್ಕೆ ಹೋಗಬೇಡಿ. ರಾಯರು ಪೂಜೆ ನೀವು ಮಾಡ್ತಾಯಿದ್ದಾರೆ ಬೇರೆಯವರು ಅಂದರೆ ಅವ್ರನ್ನ ನೀವು ಮುಟ್ಕೊಳ್ಳೋದಕ್ಕೆ ಹೋಗಬೇಡಿ. ಏನು ಪೂಜೆ ನಿಲ್ಲಿಸ್ಬೇಕು, ಮನೇಲಿ ಅಂಟು ಮುಟ್ಟಾರೆ ನಿಲ್ಲಿಸ್ಬೇಕು ಅನ್ನೋದು ಏನಿಲ್ಲ. ನಾವು ಅವ್ರ ಹತ್ರ ಹೋಗಬಾರ್ದು. ನಮ್ಮ ನೆರಳು ರಾಯರ ಫೋಟೋಕ್ಕೆ ಬೀಳಬಾರ್ದು. ಪೂಜೆ ಆಗ್ತಿದ್ದಂಗೆ ಬಾಗ್ಲಾಕಕ್ಕೆ ಹೇಳ್ಬಿಡಿ ಅವ್ರಿಗೆ. ಅದೊಂದು. ಮತ್ತು ಇನ್ನೂ ಒಂದು ತಪ್ಪು ಏನು ಅಂತಂದರೆ, ನಾವು ರಾಯರ ಮಠಕ್ಕೆ ಹೋಗ್ತೀವಿ. ರಾಯರ ಮಠದಲ್ಲೇ ಆಗಿರ್ಬೋದು, ಇಲ್ಲ ಮನೆಯಲ್ಲೇ ಆಗಿರ್ಬೋದು, ಹೆಣ್ಮಕ್ಳು ಅಂಗ ಪ್ರದಕ್ಷಿಣೆ ಹಾಕಬಾರ್ದು. ಕಂಪಲ್ಸರಿ ಇದು ಮಾತ್ರ, ಈ ತಪ್ಪು ಮಾತ್ರ ಮಾಡೋದಕ್ಕೆ ಹೋಗಬೇಡಿ. ಅಂಗ ಪ್ರದಕ್ಷಿಣೆ ಅಂದರೆ ಫುಲ್ಲು ನಾವು ಗಂಡಸರು ಮಲ್ಕೊಂಡು ನಮಸ್ಕಾರ ಆಗ್ತಾರೆ ನೋಡಿ, ಆ ಥರ ನಾವು ಮಲ್ಕೊಂಡು ಹಾಕ್ಬಾರ್ದು. ರಾಯರು ಯತಿಗಳು, ನಮ್ಮ ಅಂಗಾಂಗ ನೆಲಕ್ಕೆ ಬೀಳಬಾರ್ದು. ರಾಯರು ಇರೋವಂಥ ಜಾಗದಲ್ಲಿ ಬೀಳಬಾರ್ದು. ಅದನ್ನು ಹೇಳೋದು. ಗಂಡು ಮಕ್ಕಳು ಮಾಡೋದನ್ನು ನಾವು ಮಾಡೋಕ್ಕೆ ಹೋಗಬಾರ್ದು. ನಾವು ಮಂಡಿ ಊರಿ 2 ಕೈನೂ ಇಟ್ಟು ಅದ್ರ ಮೇಲೆ ನಾವು ತಲೆ ಇಟ್ಟು ನಾವೇ ಪ್ರದಕ್ಷಿಣೆ ಮಾಡೋವಂಥದ್ದು, ಹೆಜ್ಜೆ ನಮಸ್ಕಾರ ಹಾಕುವಂಥದ್ದು, ಈ ಥರ ಅಂಗ ಪ್ರದಕ್ಷಿಣೆ ಮಾಡೋಕ್ಕೆ ಹೋಗಬಾರ್ದು. ಅದೊಂದು ತಪ್ಪು ಮಾಡಬಾರ್ದು. ನಾನು ಆಚೆ ವಾರ ರಾಯರು ಮಠಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ಹುಡುಗಿ ಮದುವೆ ಆಗಿತ್ತು, ಇನ್ನೂ ಚಿಕ್ಕ ವಯಸ್ಸು ಹುಡುಗಿನೇ. ಆ ಹುಡುಗಿ ಅಂಗ ಪ್ರದಕ್ಷಿಣೆ ಆಗ್ತಿತ್ತು. ಎಲ್ಲರೂ ಮಾಮೂಲಿ ಥರ ಪ್ರದಕ್ಷಿಣೆ ಆಗ್ತಿದ್ರು, ಈ ಹುಡುಗಿ ಅಂಗ ಪ್ರದಕ್ಷಿಣೆ ಆಗ್ತಿತ್ತು. ನಾನು 1 ಸುತ್ತು ಬರೋ ತಕ್ಕ ನೋಡಿದೆ, 2 ಸುತ್ತು ಬರೋ ತಕ್ಕ ನೋಡಿದೆ. ಹೇಳಲೇಬೇಡ. ಕೆಲವರು ಹೇಳಿದ್ರೆ ಒಳ್ಳೇದನ್ನು ತೊಗೋತಾರೆ, ಹೇಳಿದ್ರೆ ನಿಮ್ಗೇನು ಗೊತ್ತು, ನಿಮ್ಮ ಪಾಡಿಗೆ ನೀವು ಮಾಡಿ ಅಂದ್ಬಿಡ್ತಾರೆ. ನನಗೆ ಅದೊಂದಿತ್ತು. ರಾಯರ ಮೇಲೆ ಭಾರ ಹಾಕಿ ನಾನೇನು ಮಾಡಿದೆ, ಹೇಳಲೇಬೇಕು ಇದನ್ನು. ಅವ್ರು ತಪ್ಪು ಮಾಡ್ತಿದ್ದಾರೆ, ನಾನು ಹೇಳಬೇಕು ಅಂದ್ಬಿಟ್ಟು ನಾನೇನು ಮಾಡಿದೆ, ಅವ್ರಿಗೆ ಹೇಳಿದೆ, ಈ ಥರ ಅಂಗ ಪ್ರದಕ್ಷಿಣೆ ಹಾಕಬೇಡಿ, ತಪ್ಪದು. ರಾಯರಿಗೆ ಅದು ಇಷ್ಟ ಆಗಲ್ಲ. ರಾಯರ ಮಠದಲ್ಲಿ ಅವ ತಪ್ಪು ಮಾಡಬಾರ್ದು. ಮಾಮೂಲಿಗೆ ಇಲ್ಲಿ ಎಲ್ಲ ಯಾವ ಥರ ಮಾಡ್ತಿದ್ದಾರೋ ಆ ಥರ ಮಾಡಿ ಹಿಂದೆ. ಆ ಹುಡ್ಗಿ ಏನು ಮಾಡ್ತು, ನಾನು ಹೇಳ್ದಂಗೆ ಮಾಡ್ತು. ಆ ಹುಡುಗಿ ತಿರ್ಗಾ ಏನೂ ಮಾತಾಡಲಿಲ್ಲ. ಹೌದಕ್ಕ, ಸರಿ ಅಕ್ಕ ಅಂತಂದ್ಬಿಟ್ಟು ನಾನು ಯಾವ ರೀತಿ ಹೇಳಿದ್ನೋ ಮಂಡಿ ಊರಿ ಪ್ರದಕ್ಷಿಣೆ ಮಾಡಬೇಕು ಅಂತ ಅದೇ ರೀತಿ ಮಾಡ್ತಾ ಹುಡುಗಿ. ಆ ಥರ ಗೊತ್ತಿಲ್ಲದೆ ಇರೋದನ್ನ ನಾವು ಗೊತ್ತಿರೋ ಅಂಥವ್ರು ಏನಾದರೂ ಹೇಳಿದ್ರು ಅಂದರೆ ಅದನ್ನು ತೊಗೋಬೇಕು. ನಾವು ತೊಗೊಂಡು ಮುಂದಕ್ಕೆ ಆ ತಪ್ಪು ನಾವು ಮಾಡೋಕ್ಕೆ ಹೋಗಬಾರ್ದು. ಅಯ್ಯೋ ಅವರೇನೋ ಹೇಳ್ತಾರೆ, ಇವ್ರಿಗೇನು ಗೊತ್ತು, ನಾನು ಇಷ್ಟ ಬಂದಂಗೆ ಮಾಡ್ತೀನಿ ಅನ್ನೋದಾಯಿತು ಅಂದರೆ ರಾಯರು ಖಂಡಿತ ಕ್ಷಮಿಸೋದಿಲ್ಲ. ಅವ್ರಿಗೆ ಖಂಡಿತ ಶಾಪ ಕೊಟ್ಟುಬಿಡ್ತಾರೆ. ಈಗ ಗೊತ್ತಿರೋರು ಹೇಳಿದ್ರೆ ಅದನ್ನು ನಾವು ತೊಗೋಬೇಕು. ಅಲ್ಲಿ ಎಲ್ಲರೂ ಅಷ್ಟೇ ಮಂಡಿ ಪ್ರದಕ್ಷಿಣೆ ಆಗ್ತಿದ್ದಾರೆ, ನಾನೊಬ್ಬಳು ಈ ಥರ ಮಾಡ್ತಿದ್ದೀನಿ, ಅವಕ್ಕ ಹೇಳಿದ ತಪ್ಪೇನು ಅಂತ ಹುಡುಗಿ ತಿಳ್ಕೊಂಡು ತಿರ್ಗಾ ಸರಿ ಮಾಡ್ತದು. ಅದು ಒಳ್ಳೆತನ. ರಾಯರಿಗೆ ಅದನ್ನೆಲ್ಲ ನೋಡ್ತಾರೆ. ರಾಯರು ಒಳ್ಳೆಯದು ಕೆಟ್ಟದ್ದು ಎಲ್ಲನೂ ಕೂಡ ನೋಡ್ತಾರೆ. ನಾವು ಮಾಡೋ ಪೂಜೆನಲ್ಲಾಗಿರ್ಬೋದು, ಒಂದು ಶ್ರದ್ಧೆ ಭಕ್ತಿಯಿಂದ ನಾವು ಪೂಜೆ ಮಾಡಬೇಕು. ರಾಯರ ಹತ್ರ ನಾವು ಮನಸ್ಪೂರ್ವಕವಾಗಿ ಕೇಳ್ಕೋಬೇಕು. ನಮ್ಮಲ್ಲಿರೋ ಕಷ್ಟನೆಲ್ಲ, ರಾಯರೇ ನನ್ನ ಜನಗಳ ಕೈಲಿ ಹೇಳ್ಕೊಳಕ್ಕಾಗ್ದಿರೋಂಥದ್ದು ನಾನು ನಿಮ್ಮ ಕೈಲಿ ಹೇಳ್ಕೊತಾ ಇದ್ದೀನಿ ರಾಯರೇ, ನನಗೆ ಒಳ್ಳೇದು ಮಾಡಲೇಬೇಕು ರಾಯರೇ ಅಂತ ಕೇಳ್ಕೊಳ್ಳಿ. ನೀವು ಮನಸ್ಪೂರ್ವಕವಾಗಿ ಕೇಳ್ಕೊಳ್ಳಿ. ನಾವು ಬೇರೆಯವ್ರ ಹತ್ರ ಯಾವ ಥರ ನಮ್ಮ ಕಷ್ಟ ಹೇಳ್ಕೊತೀವೋ ಅದೇ ಥರ ಇವ್ರ ಹತ್ರ ಹೇಳ್ಕೊಳ್ಳಿ. ಬೇರೆಯವ್ರ ಹತ್ರ ಹೇಳ್ಕೊಳಕ್ಕೆ ಹೋಗಬೇಡಿ, ಅವ್ರು ಆಡ್ಕೋತಾರೆ. ರಾಯರ ಹತ್ರ ಹೇಳ್ಕೊಳ್ಳಿ, ಖಂಡಿತ ಅವ್ರು ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ. ನಾವು ಹೆಣ್ಮಕ್ಳು ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಈ ತಪ್ಪುಗಳನ್ನ ಖಂಡಿತ ನಾವು ಮಾಡೋದಕ್ಕೆ ಹೋಗಬಾರ್ದು. ನನ್ನ ಅನಿಸಿಕೆ ಅಭಿಪ್ರಾಯನ ನಿಮ್ಮ ಮುಖಾಂತರ ನಾನು ತಿಳಿಸ್ಕೊಂಡೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.